ಬೋಟ್ ನಲ್ಲಿ ಒಂದು ಟೀಮ್ ನವರು ಹೋಗ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ವಾಸ ಮಾಡ್ತಿರುವಂತ ಒಂದು ಡೈನೋಸಾರ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅದಕ್ಕೆ ಅದರಿಂದ ತಪ್ಪಿಸ್ಕೊಂಡು ಹತ್ರದಲ್ಲಿರುವಂತ ಒಂದು ಐಲ್ಯಾಂಡ್ ಗೆ ಬಂದಾಗ ಇಲ್ಲಿ ನೋಡಿದ್ರೆ ಒಂದು ದಟ್ಟವಾಗಿರುವಂತ ಕಾಡಿರುತ್ತೆ. ಈ ಕಾಡಿನ ಒಳಗಡೆ ಬಂದಾಗ್ಲೇ ಇವ್ರಿಗೆ ಗೊತ್ತಾಗೋದು ಇವರ ಯೋಚನೆಗೂ ಮೀರಿದಂತ ದೊಡ್ಡ ದೊಡ್ಡ ಡೈನೋಸಾರ್ಸ್ ಗಳೆಲ್ಲ ಇಲ್ಲಿ ಇದಾವೆ ಅಂತ. ನಂತರ ಇವರು ಅವುಗಳಿಂದ ತಪ್ಪಿಸ್ಕೊಂಡು ಮೊಟ್ಟೆಗಳಿರುವಂತ ಗೂಡ್ ಹತ್ರ ಬಂದಾಗ ಮೊಟ್ಟೆ ಇಟ್ಟಿರೋ ಹಾರಾಡೋ ಅಂತ ಡೈನೋಸಾರ್ ಇವರನ್ನ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡುತ್ತೆ ಸಾಯಿಸೋದಕ್ಕೆ ಅಂತ. ಏನಕ್ಕೆ ಇವರೆಲ್ಲರೂ ಈ ಐಲ್ಯಾಂಡ್ ಗೆ ಬಂದು ಸಿಗಾಕೊಂಡ್ರು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಜುರಾಸಿಕ್ ವರ್ಲ್ಡ್ ರೀಬರ್ತ್ ಅಂತ. ಈ ಮೂವಿ ಶುರುವಾಗೋದು ಸೈಂಟ್ ಹ್ಯೂಬರ್ಟ್ ಅನ್ನೋ ಒಂದು ಐಲ್ಯಾಂಡ್ ನಲ್ಲಿ. ಈ ಜಾಗದಲ್ಲಿ ಒಂದು ದೊಡ್ಡ ಲ್ಯಾಬ್ ಅನ್ನ ಕ್ರಿಯೇಟ್ ಮಾಡಿ ಡೈನೋಸಾರ್ಸ್ ಗಳ DNA ಹಾಗೆ ಮಾಮೂಲಿ ಪ್ರಾಣಿಗಳ DNA ಯೂಸ್ ಮಾಡ್ತಾ ತುಂಬಾ ಭಯಂಕರವಾಗಿರುವಂತಹ ಕ್ರಿಯೇಚರ್ಸ್ ಗಳನ್ನ ತಯಾರು ಮಾಡ್ತಿರ್ತಾರೆ. ಇದೇ ಜಾಗದಲ್ಲಿರುವಂತ ಒಬ್ಬ ಸೈಂಟಿಸ್ಟ್ ಚಾಕ್ಲೇಟ್ ಅನ್ನ ತಿಂತ ಕವರ್ ಅನ್ನ ಇಲ್ಲೇ ಬಿಸಾಕ್ಬಿಡ್ತಾನೆ. ಆದ್ರೆ ಅವನು ಒಳಗಡೆ ಹೋಗ್ತಿದ್ದಂಗೆನೆ ಕವರ್ ಹೋಗಿ ಡೋರ್ ನ ಒಳಗಡೆ ಸಿಗಾಕೊಂಡು ಜಾಮ್ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ಇಡೀ ಲ್ಯಾಬ್ ನ ಸೆಕ್ಯೂರಿಟಿ ಸಿಸ್ಟಮ್ ಎಲ್ಲ ಹಾಳಾಗಿ ಡೈನೋಸಾರ್ಸ್ ಗಳನ್ನ ಕೂಡಾಕಿರುವಂತ ಡೋರ್ ಗಳು ಕೂಡ ಓಪನ್ ಆಗೋಗ್ತವೆ. ಇದರಿಂದ ಎಲ್ಲಾ ಸೈಂಟಿಸ್ಟ್ ಗಳು ಇಲ್ಲಿ ಹೆದರ್ಕೊಂಡು ಓಡೋಗ್ತಿರ್ಬೇಕಾದ್ರೆ ಕವರ್ ನ ಎಸ್ತಿದ್ನಲ್ಲ ಆ ಸೈಂಟಿಸ್ಟ್ ಒಂದು ರೂಮ್ ನ ಒಳಗಡೆ ಸಿಗಾಕೋಬಿಟ್ಟಿರ್ತಾನೆ. ಆದ್ರೆ ಇಲ್ಲಿದ್ದಂತ ಲೇಡಿ ಡೋರ್ ಅನ್ನು ಓಪನ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವನ ಹಿಂದೆ ಡಿರೆಕ್ಸ್ ಅನ್ನು ತುಂಬಾ ಭಯಂಕರವಾದ ಹಾಗೆ ತುಂಬಾನೇ ವಿಶಾಲವಾಗಿರುವಂತ ಒಂದು ಡೈನೋಸಾರ್ ಇರುತ್ತೆ. ಇದರಿಂದ ಆ ಡೈನೋಸಾರ್ ಬಂದು ಇವನನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಡೈನೋಸಾರ್ಸ್ ಗಳನ್ನ ಮತ್ತೆ ಭೂಮಿ ಮೇಲೆ ಕ್ರಿಯೇಟ್ ಮಾಡಿ 32 ವರ್ಷಗಳು ಕಳೆದೋಗಿದಾವೆ. ಆದ್ರೆ ಬದಲಾಗ್ತಿರುವಂತ ವಾತಾವರಣದಿಂದ ಹಾಗೆ ರೋಗಗಳಿಂದ ತುಂಬಾ ಡೈನೋಸಾರ್ಸ್ ಗಳು ಸತ್ತು ಈಗ ಭೂಮಿಲಿ ಉಳಿದಿರೋದು ಕೆಲವು ಡೈನೋಸಾರ್ಸ್ ಗಳು ಅಂತ. ನಂತರ ಸೀನ್ ಪ್ರೆಸೆಂಟ್ ಆಗಿ ಬಂದಾಗ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರುವಂತ ಮಾರ್ಟಿನ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಟ್ರಾಫಿಕ್ ಆಗಿರೋದು ಏನಕ್ಕೆ ಅಂತಂದ್ರೆ ಒಂದು ಡೈನೋಸಾರ್ ಬಂದು ರೋಡ್ ನಲ್ಲಿ ಮಲ್ಕೋಬಿಟ್ಟಿರುತ್ತೆ. ಇದಾದ್ಮೇಲೆ ಇವನು ಕಾರಿನ ಒಳಗಡೆ ಬಂದು ನೋಡಿದ್ರೆ ಝೋರಾ ಅನ್ನೋ ಒಬ್ಳು ಲೇಡಿ ಬಂದು ಕುಂತಿರ್ತಾಳೆ. ಆಕ್ಚುಲಿ ಇವನೇ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ಕೊಂಡಿರೋದು. ಹೇಳಬೇಕು ಅಂತಂದ್ರೆ ಇವಳೊಬ್ಳು ಎಕ್ಸ್ ಮಿಲಿಟರಿ ಆಫೀಸರ್. ತುಂಬಾ ಯುದ್ಧಗಳನ್ನ ಮಾಡಿ ಹಾಗೆ ಫೈಟ್ ಗಳನ್ನ ಮಾಡಿ ಇವಳಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಕ್ಕೆ ಇವನು ಹೇಳ್ತಾ ಹೋಗ್ತಾನೆ, ನಾವು ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆ ಇರಲಿ ಅದನ್ನ ವಾಸಿ ಮಾಡೋದಕ್ಕೆ ಮೆಡಿಸಿನ್ಸ್ ಗಳನ್ನ ಕಂಡುಹಿಡಿತಿದ್ವಿ. ಆದ್ರೆ ಅದನ್ನ ಕಂಡುಹಿಡಿಯೋದಕ್ಕೆ ಡೈನೋಸಾರ್ಸ್ ಗಳ DNA ಬೇಕು ಅಂತ. ಆದ್ರೆ ಝೋರಾಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಹೋಗ್ತಿರ್ಬೇಕಾದ್ರೆ ಆಗ ಇವನು ಹೇಳ್ತಾನೆ, ಈ ಕೆಲಸದಲ್ಲಿ ನೀನ್ ನನಗೆ ಸಹಾಯ ಮಾಡಿದ್ರೆ ನೀನ್ ಕೇಳದಷ್ಟು ದುಡ್ಡನ್ನ ಕೊಡ್ತೀನಿ ಅಂತ. ಇಲ್ಲಿ ಝೋರಾ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ದುಡ್ಡನ್ನ ಇವನು ಕೊಡೋದಕ್ಕೆ ರೆಡಿ ಆಗಿರೋದ್ರಿಂದ ಇವಳು ಕೂಡ ಒಪ್ಕೊಬಿಡ್ತಾಳೆ. ಯಾಕೆಂತಂದ್ರೆ ಇವಳಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಇದಾದ್ಮೇಲೆ ಇವಳನ್ನ ಒಂದು ಮ್ಯೂಸಿಯಂಗೆ ಕರ್ಕೊಂಡ್ ಬಂದಾಗ ಇಲ್ಲಿ ನಮ್ಗೆ ಡಾಕ್ಟರ್ ಹೆನ್ರಿ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಇವನೊಬ್ಬ ಪ್ಯಾಲಿಯಂಟಾಲಜಿಸ್ಟ್ ಅಂದ್ರೆ ಡೈನೋಸಾರ್ ನ ರೀತಿ ಪುರಾತನ ಜೀವಿಗಳ ಬಗ್ಗೆ ರಿಸರ್ಚ್ ಮಾಡುವಂತ ಒಬ್ಬ ಸೈಂಟಿಸ್ಟ್. ಹಾಗೆ ಇವರಿಬ್ರು ಸೇರಿ ಝೋರಾಗೆ ಹೇಳ್ತಾ ಹೋಗ್ತಾರೆ, ನಾವ ಮೆಡಿಸನ್ ನ ಕಂಡುಹಿಡಿಯೋದಕ್ಕೆ ಭೂಮಿ ಮೇಲೆ ನೀರಿನ ಒಳಗಡೆ ಹಾಗೆ ಆಕಾಶದಲ್ಲಿ ಹಾರಾಡುವಂತ ದೊಡ್ಡ ಡೈನೋಸಾರ್ಸ್ ಗಳ DNA ಸ್ಯಾಂಪಲ್ ಬೇಕು. ಇದರಿಂದ ನಮ್ಗೆ ನೀರಿನಲ್ಲಿ ವಾಸ ಮಾಡುವಂತ ಮೊಸಾಸಾರಸ್, ಭೂಮಿ ಮೇಲೆ ವಾಸ ಮಾಡುವಂತ ಟೈಟಾನೋಸಾರಸ್ ಹಾಗೆ ಆಕಾಶದಲ್ಲಿ ಹಾರಾಡುವಂತ ಕ್ವೆಡ್ಜಾ ಅನ್ನೋ ಡೈನೋಸಾರ್ ನ ಬ್ಲಡ್ ಸ್ಯಾಂಪಲ್ ಬೇಕು. ಆದ್ರಿಂದ ನಾವು DNA ಸ್ಯಾಂಪಲ್ ನ ತಗೊಳ್ಬಹುದು ಅಂತ. ಇಲ್ಲಿ ಡಾಕ್ಟರ್ ಹೆನ್ರಿಗೆ ಅವ್ರ ಜೊತೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೆ ಇವನಿಗೆ ಡೈನೋಸಾರ್ಸ್ ಗಳಂದ್ರೆ ತುಂಬಾನೇ ಪ್ರೀತಿ. ಅವುಗಳನ್ನ ಹತ್ರದಿಂದ ನೋಡ್ಬೇಕು ಅನ್ನೋ ಆಸೆಯಿಂದ ಇವನು ಕೂಡ ಇವ್ರ ಜೊತೆ ಹೋಗೋದಕ್ಕೆ ಒಪ್ಕೊಳ್ತಾನೆ. ಇದಾದ್ಮೇಲೆ ಇವ್ರು 3 ಜನ ಸೇರಿ ಸೂರಿನಾಮ್ ಅನ್ನೋ ಒಂದು ಜಾಗಕ್ಕೆ ಬರ್ತಾರೆ. ಆಗ ಇಲ್ಲಿ ನಮ್ಗೆ ಡನ್ಕನ್ ಕಿನ್ಕೇಡ್ ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಇವನು ಬೇರೆ ಯಾರೋ ಅಲ್ಲ, ಝೋರಾ ಮಿಲಿಟರಿಲಿ ಇರ್ಬೇಕಾದ್ರೆ ಇವಳ ಫ್ರೆಂಡ್ ಆಗಿದ್ದ. ಮಾರ್ಟಿನ್ ಮೊದ್ಲೇ ಇವನ್ ಜೊತೆ ಮಾತಾಡಿದ್ದ DNA ಸ್ಯಾಂಪಲ್ ನ ತಗೊಂಡ್ ಬರೋದಕ್ಕೆ ನಮ್ಗೆ ಸಹಾಯ ಮಾಡ್ಲಿ ಅಂತ. ಅವಾಗೇನೋ ಇವನು ಒಪ್ಕೊಂಡಿದ್ದ. ಆದ್ರೆ ಈಗ ಬರೋದಿಲ್ಲ ಅಂತ ಹೇಳ್ತಿರ್ತಾನೆ. ಹಂಗೂನು ಬರ್ಬೇಕು ಅಂತಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ಬೇರೆ ದಾರಿ ಇಲ್ಲ ಅಂತ ಮಾರ್ಟಿನ್ ಕೂಡ ಇವರಿಗೆ ಕೇಳದಷ್ಟು ದುಡ್ಡನ್ನು ಕೊಡೋದಕ್ಕೆ ಒಪ್ಕೊಳ್ತಾನೆ. ಯಾಕೆಂತಂದ್ರೆ ಇವರು ಮಾಡ್ತಿರೋದು ಇಲ್ಲಿಗಲ್ ಕೆಲಸ. ಅದೇ ಸಮಯಕ್ಕೆ ಇಲ್ಲಿಗೆ ಬಾಬಿ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಇವನು ಕೂಡ ಕಿನ್ಕೇಡ್ ಹಾಗೆ ಝೋರಾ ಟೀಮ್ ಅವನೇ. ನಂತರ ಇವರೆಲ್ಲರೂ ಒಂದು ಬೋಟ್ ನಲ್ಲಿ ಸೈಂಟ್ ಹ್ಯೂಬರ್ಟ್ ಐಲ್ಯಾಂಡ್ ಕಡೆಗೆ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಇವರು ಹುಡುಕ್ತಿರುವಂತ ಡೈನೋಸಾರ್ಸ್ ಗಳು ಇರೋದು ಅಲ್ಲೇ. ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಒಂದು ಆಕ್ಸಿಡೆಂಟ್ ಆಗಿದ್ದನ್ನ, ಅದಾದ್ಮೇಲೆ ಜನರು ಯಾರು ಕೂಡ ಅಲ್ಲಿಗೆ ಹೋಗ್ಬಾರದು ಅಂತ ಗವರ್ಮೆಂಟ್ ಬ್ಯಾನ್ ಮಾಡಿರುತ್ತೆ. ಇದೇ ಕಾರಣದಿಂದನೇ ಮಾರ್ಟಿನ್ ಇವರೆಲ್ಲರನ್ನೂ ಇಲ್ಲಿಗಲ್ ಆಗಿ ಕರ್ಕೊಂಡು ಹೋಗ್ತಿರೋದು. ನಂತರ ಹೆನ್ರಿ ಒಂದಷ್ಟು ಸಿರಂಜ್ ಗಳನ್ನ ತೋರಿಸ್ತಾ ಹೇಳ್ತಾ ಹೋಗ್ತಾನೆ, ಇವುಗಳನ್ನ ಡೈನೋಸಾರ್ ಗೆ ಶೂಟ್ ಮಾಡಿದ್ರೆ ಬ್ಲಡ್ ಸ್ಯಾಂಪಲ್ ನ ತಗೊಂಡು ಮೇಲೆ ಹೋಗ್ತವೆ. ಅದಾದ್ಮೇಲೆ ಪ್ಯಾರಾಚೂಟ್ ನ ಸಹಾಯದಿಂದ ನಮ್ಮ ಕೈಗೆ ಬಂದು ತಲುಪ್ತವೆ ಅಂತ. ಇದಾದ್ಮೇಲೆ ಕಿನ್ಕೇಡ್ ಝೋರಾ ಹತ್ರ ಬಂದು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇವಳು ಇಷ್ಟಪಡ್ತಿದ್ದಂತ ಬೂಕರ್ ಅನ್ನೋ ಒಬ್ಬ ವ್ಯಕ್ತಿ ಇವಳನ್ನ ಬಿಟ್ಟು ಹೊಟ್ಟೋದ. ಹಾಗೆ ಇವಳ ತಾಯಿನೂ ಕೂಡ ಇವಳು ಕಳ್ಕೊಂಡಿದ್ದಾಳೆ ಅಂತ. ಇದರಿಂದ ಇವನು ಇವಳಿಗೆ ಸಮಾಧಾನ ಮಾಡ್ತಾನೆ. ಅದೇ ಸಮಯಕ್ಕೆ ಸೀನ್ ಇದೇ ಸಮುದ್ರದಲ್ಲಿರುವಂತ ಒಂದು ಸಣ್ಣ ಫ್ಯಾಮಿಲಿ ಕಡೆಗೆ ಶಿಫ್ಟ್ ಆಗುತ್ತೆ. ಈ ಹುಡುಗಿ ಹೆಸರು ಇಸಾಬೆಲ್ಲಾ ಅಂತ. ಹಾಗೆ ಇವಳ ತಂದೆ ಹೆಸರು ರುಬೇನ್. ಇವನ ಮೊದಲನೇ ಮಗಳ ಹೆಸರು ಟೆರೆಸಾ ಅಂತ. ಇವಳಿಗೊಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ. ಇವನ ಹೆಸರು ಝೇವಿಯರ್. ಬಾ ಸ್ವಲ್ಪ ಬೋಟ್ ನೋಡ್ಕೊ, ನಾನ್ ರೆಸ್ಟ್ ಮಾಡ್ತೀನಿ ಅಂತ ರುಬೇನ್ ಹೇಳಿದ್ರೆ ಇವನ್ ಮಾತ್ರ ಕೇಳೋದೆಲ್ಲ ನಾನ್ ಮಲ್ಕೋಬೇಕು ಅಂತ
ಹೊಟ್ಟೋಗ್ತಾನೆ. ಇದೇ ಕಾರಣಕ್ಕೆ ರುಬೇನ್ಗೆ ಝೇವಿಯರ್ ಅಂದ್ರೆ ಇಷ್ಟ ಇರೋದಿಲ್ಲ. ಹೀಗೆ ಇವ್ರು 4 ಜನ ಬೋಟ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ನೋಡ್ತಾರೆ ಯಾವುದೋ 2 ಜೀವಿಗಳು ಈಜ್ತಿರ್ತವೆ. ಅವುಗಳು ಏನಿರ್ಬೋದು ಅಂತ ಇವ್ರು ನೋಡ್ತಿರ್ಬೇಕಾದ್ರೆ ಆಗ ಸಮುದ್ರದಲ್ಲಿ ವಾಸ ಮಾಡುವಂತ ಮೊಸಾಸಾರಸ್ ಬಂದು ಇವರ ಬೋಟ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಮಾಡ್ತಾ ಮುಗಿಸ್ಬಿಡುತ್ತೆ. ಆದ್ರೆ ಝೇವಿಯರ್ ಇನ್ನೂ ಕೂಡ ಒಳಗಡೆನೆ ಇರ್ತಾನೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಹೊರಗಡೆ ಬಂದಾಗ ಇನ್ನೇನು ಮೊಸಾಸಾರಸ್ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಬೋಟ್ ನ ಮೇಲೆ ಬಂದ್ಬಿಡ್ತಾನೆ. ನಂತರ ಸೀನ್ ಈ ಕಡೆ ಶಿಫ್ಟ್ ಆದಾಗ ಕಿನ್ಕೇಡ್ ನ ಜೊತೆ ನೀನಾ ಹಾಗೆ ಲೆಕ್ಲರ್ಕ್ ಅನ್ನೋ ಇಬ್ರು ವ್ಯಕ್ತಿಗಳು ಕೂಡ ಬಂದಿರ್ತಾರೆ. ಹಾಗೆ ಇಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಝೋರಾ ಒಂದು ಜಾಗದಲ್ಲಿ ಕುಂತ್ಕೊಂಡು ಅಳ್ತಿರೋದನ್ನ ನೋಡಿ ಹೆನ್ರಿ ಇವಳ ಹತ್ರ ಬರ್ತಾನೆ ಇವಳಿಗೆ ಸಮಾಧಾನ ಮಾಡ್ತಾ ಮಾತಾಡೋದಕ್ಕೆ ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಝೋರನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ ಅಂತ. ನಂತರ ಮಾರನೇ ದಿನ ಬೆಳಕಾದಾಗ ಇವರ ಬೋಟ್ ನಲ್ಲಿರುವಂತ ರೇಡಿಯೋದಲ್ಲಿ ಒಂದು ಸಿಗ್ನಲ್ ರಿಸೀವ್ ಆಗುತ್ತೆ. ಅದರಲ್ಲಿ ರುಬೇನ್ ಹೇಳ್ತಿರ್ತಾನೆ ಒಂದು ಡೈನೋಸಾರ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದೆ ನಮ್ಗೆ ಹೆಲ್ಪ್ ಮಾಡಿ ಅಂತ. ಇದರಿಂದ ಝೋರಾ ಹಾಗೆ ಕಿನ್ಕೇಡ್ ನಾವ್ ಅವರನ್ನ ಕಾಪಾಡ್ಬೇಕು ಅಂತ ಹೇಳ್ತಿದ್ರೆ ಬಾಬಿ ಮತ್ತೆ ಮಾರ್ಟಿನ್ ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ನಾವು ಹುಡ್ಕೊಂಡ್ ಬಂದಿರುವಂತ ಮೊಸಾಸಾರಸ್ ಹತ್ರದಲ್ಲೇ ಇದೆ ಅದನ್ನ ಹಿಡಿಬೇಕು ಅಂತ ಹೇಳ್ತಿರ್ತಾರೆ. ಆದ್ರೆ ಕೊನೆಗೆ ಡಿಸೈಡ್ ಮಾಡ್ತಾರೆ ಮೊದ್ಲು ಅವರನ್ನ ಕಾಪಾಡಬೇಕು ಅಂತ. ಈ ಕಡೆ ಇವ್ರು 4 ಜನ ನಾವು ಫೋನ್ ಮಾಡಿದೀವಿ ಯಾರಾದ್ರೂ ಅದನ್ನ ಕೇಳಿ ನಮ್ಮನ್ನ ಕಾಪಾಡೋದು ಬಂದೇ ಬರ್ತಾರೆ ಅಂತ ಕಾಯ್ತಿರ್ಬೇಕಾದ್ರೆ ಇವ್ರ ಕಡೆಗೆ ಬರ್ತಿರುವಂತ ಬೋಟ್ ನ ನೋಡಿ ಸಿಗ್ನಲ್ ಕೊಡ್ತಾರೆ. ನಂತರ ಇವರನ್ನ ಕಾಪಾಡಿ ಒಳಗಡೆ ಕರ್ಕೊಂಡ್ ಬಂದಾಗ ಕೇಳ್ತಿರ್ತಾರೆ ನಿಮ್ ಜೊತೆ ಏನಾಯ್ತು ಅಂತ. ಆಗ ಇವರು ಕೂಡ ಹೇಳ್ತಾ ಹೋಗ್ತಾರೆ ಒಂದು ಮೊಸಾಸಾರಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡ್ತು ಹೇಗೋ ಮಾಡಿ ನಾವು ನಮ್ ಪ್ರಾಣನ ಕಾಪಾಡ್ಕೊಂಡ್ವಿ ಅಂತ. ಮೊಸಾಸಾರಸ್ ಹೆಸರನ್ನ ಕೇಳ್ತಿದ್ದಂಗೆನೆ ಇವ್ರಿಗೂ ಕೂಡ ಖುಷಿ ಆಗೋಗುತ್ತೆ. ಯಾಕೆಂತಂದ್ರೆ ಇವರು ಕೂಡ ಅದನ್ನೆಲ್ಲ ಹುಡುಕ್ತಿರೋದು. ಆಗ ಇವರಿಗೆ ಮೊಸಾಸಾರಸ್ ಸುತ್ತಮುತ್ತನೇ ಇದೆ ಅಂತ ಸಿಗ್ನಲ್ ಸಿಕ್ಕಿ ಹೊರಗಡೆ ಬಂದು ನೋಡಿದ್ರೆ ಹೌದು ನಿಜವಾಗ್ಲೂ ಅದು ಇವರ ಸುತ್ತಮುತ್ತನೇ ಇರುತ್ತೆ. ಅದಕ್ಕೆ ಝೋರಾ ಬ್ಲಡ್ ಸ್ಯಾಂಪಲ್ ನ ತಗೊಳ್ಬೇಕು ಅಂತ ರೆಡಿ ಆಗಿ ಅದಕ್ಕೆ ಶೂಟ್ ಮಾಡ್ತಾಳೆ. ಮೊದಲನೇ ಸಲ ಮಿಸ್ ಆಗೋಗುತ್ತೆ. ಆದ್ರಷ್ಟೊತ್ತಿಗೆ ಮೊಸಾಸಾರಸ್ ಬಂದು ಬೋಟ್ ನ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಝೋರಾ ಕೆಳಗಡೆ ಬಿದ್ದೋಗ್ತಿರ್ತಾಳೆ. ಇದರಿಂದ ಹೆನ್ರಿ ಅವಳನ್ನ ಕಾಪಾಡ್ತಿದ್ದಂಗೆನೆ ಝೋರಾನು ಕೂಡ ಅದಕ್ಕೆ ಶೂಟ್ ಮಾಡ್ತಾಳೆ. ಆಗ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಆಗ್ತಿದ್ದಂಗೆನೆ ಮೇಲೆ ಬಂದು ನಂತರ ಪ್ಯಾರಾಚೂಟ್ ಓಪನ್ ಆಗಿ ಇವರ ಕೈಗೆ ಬಂದು ಸೇರಿದ್ರಿಂದ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗೋಗುತ್ತೆ. ಅದಕ್ಕೆ ಇದನ್ನ ಎತ್ತಿಡ್ತಿರ್ಬೇಕಾದ್ರೆ ಹೆನ್ರಿ ಬಂದು ಝೋರಾಗೆ ಹೇಳ್ತಾನೆ ಇದನ್ನ ನಾವು ಮಾರ್ಟಿನ್ಗೆ ಕೊಟ್ರೆ ಮೆಡಿಸನ್ ನ ತಯಾರಿಸಿ ತುಂಬಾ ದುಡ್ಡಿಗೆ ಅವನು ಮಾರ್ಕೋತಾನೆ. ಅದ್ರ ಬದಲಾಗಿ ಫ್ರೀ ಆಗಿ ಇಡೀ ಪ್ರಪಂಚಕ್ಕೆ ಇದನ್ನ ನಾವು ಕೊಟ್ಬಿಡೋಣ ಅಂತ. ಆದ್ರೆ ಝೋರಾ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇ ಸಮಯಕ್ಕೆ ಇವರು ಹೊರಗಡೆ ನೋಡಿದ್ರೆ ಆಗ್ಲೇ ರುಬೇನ್ ಹಾಗೆ ಅವನ ಫ್ಯಾಮಿಲಿ ಅವರು ನೋಡಿದ್ರಲ್ಲ ಅದೇ ತರದ ಜೀವಿಗಳು ಇಲ್ಲಿ ಸುತ್ತುತ್ತಿರ್ತವೆ. ಅಂದಂಗೆ ಈ ಡೈನೋಸಾರ್ಸ್ ಗಳ ಹೆಸರು ಸ್ಪೈನೋಸಾರಸ್ ಅಂತ. ಇವುಗಳು ಮೊಸಾಸಾರಸ್ಗೆ ಬೇಟೆ ಎಲ್ಲಿದೆ ಅಂತ ತೋರಿಸಿ ಅದಕ್ಕೆ ಸಹಾಯ ಮಾಡ್ತವೆ. ಇದರಿಂದ ಬಾಬಿ ಅವುಗಳಿಗೆ ಶೂಟ್ ಮಾಡೋದಕ್ಕೆ ಅಂತ ಬಂದಾಗ ಒಂದು ಸ್ಪೈನೋಸಾರಸ್ ಅವನನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಅದೇ ಸಮಯಕ್ಕೆ ಮೊಸಾಸಾರಸ್ ಕೂಡ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಇವರೆಲ್ಲರೂ ಸೈಂಟ್ ಹ್ಯೂಬರ್ಟ್ ಐಲ್ಯಾಂಡ್ ಗೆ ಹೋಗೋದಕ್ಕೆ ರೆಡಿ ಮಾಡ್ಕೋತಿರ್ತಾರೆ. ಟೆರೆಸಾ ಕೂಡ ಇಲ್ಲಿ ನಡೀತಿರೋದ್ನೆಲ್ಲ ಮಿಲಿಟರಿ ಅವರಿಗೆ ಕಾಲ್ ಮಾಡಿ ಹೇಳೋದಕ್ಕೆ ನೋಡ್ತಾಳೆ. ಆದ್ರೆ ಮಾರ್ಟಿನ್ ಅದಕ್ಕೆ ಬಿಡೋದಿಲ್ಲ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಟೆರೆಸಾ ಕೆಳಗಡೆ ಬೀಳೋದ್ರಲ್ಲಿ ಇರ್ತಾಳೆ. ಕಾಪಾಡುವಂತ ಎಲ್ಲಾ ಚಾನ್ಸಸ್ ಗಳು ಇದ್ರೂ ಕೂಡ ಮಾರ್ಟಿನ್ ಕಾಪಾಡೋದಿಲ್ಲ. ಇದರಿಂದ ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಅವಳು ಬಿದ್ದಿದ್ದನ್ನ ನೋಡಿ ಝೇವಿಯರ್ ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳನ್ನ ಕಾಪಾಡೋದಕ್ಕೆ ಅವನು ಕೂಡ ಹಾರ್ಬಿಡ್ತಾನೆ. ಹಾಗೆ ಈ ಬೋಟ್ ನಲ್ಲಿ ಇರೋದು ಸೇಫ್ ಅಲ್ಲ ಅಂತ ರುಬೇನ್ ಮತ್ತೆ ಇಸಾಬೆಲ್ ಕೂಡ ನೀರಿನ ಒಳಗಡೆ ಬಂದ್ಬಿಡ್ತಾರೆ. ಈ ಕಡೆ ಮೊಸಾಸಾರಸ್ ನಿರಂತರವಾಗಿ ಬೋಟ್ ನ ಮೇಲೆ ಅಟ್ಯಾಕ್ ಮಾಡ್ತಿರೋದ್ರಿಂದ ಮಿಕ್ತವರು ಕೂಡ ನೀರಿನ ಒಳಗಡೆ ಹಾರ್ಬಿಡ್ತಾರೆ. ಆಗ ಕಿನ್ಕೇಡ್ ಬೋಟ್ ನ ಸೀದಾ ಐಲ್ಯಾಂಡ್ ನ ಒಳಗಡೆ ತಗೊಂಡ್ ಬಂದು ಕ್ರಾಶ್ ಮಾಡ್ಬಿಡ್ತಾನೆ. ಇಲ್ಲಿ ನೋಡಿದ್ರೆ ಇಷ್ಟೊತ್ತಿಗೆ ಝೇವಿಯರ್ ಟೆರೆಸಾನ ಹುಡುಕಿರ್ತಾನೆ. ಹಾಗೆ ಇವರಿಬ್ಬರನ್ನ ಹುಡ್ಕೊಂಡು ರುಬೇನ್ ಮತ್ತೆ ಇಸಾಬೆಲ್ ಕೂಡ ಬರ್ತಾರೆ. ಸರಿ ಅಂತ ಇವರೆಲ್ಲರೂ ಇವರ ವಸ್ತುಗಳನ್ನ ನೀರಿಂದ ಹೊರಗಡೆ ತಗೊಂಡ್ ಬರ್ತಿರ್ಬೇಕಾದ್ರೆ ಒಂದು ಸ್ಪೈನೋಸಾರಸ್ ಇಲ್ಲೇ ಇರುತ್ತೆ. ಅದು ನೀನಾ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡುತ್ತೆ. ಲೆಕ್ಲರ್ಕ್ ಅಂತೂ ಅವಳು ಸತ್ತೋಗಿದ್ರಿಂದ ತುಂಬಾನೇ ದುಃಖ ಪಡ್ತಾನೆ. ಅದೇ ರೀತಿ ಇವ್ರ 4 ಜನ ಬೆಟ್ಟ ಗುಡ್ಡಗಳನ್ನ ದಾಟಿ ಮುಂದೆ ಬಂದಾಗ ಸೈಂಟ್ ಹ್ಯೂಬರ್ಟ್ ಐಲ್ಯಾಂಡ್ ನ ಕಾಡು ಕಾಣಿಸುತ್ತೆ. ಅಲ್ಲೇ ಕಿನ್ಕೇಡ್ ಹಾಗೆ ಝೋರಾ ಟೀಮ್ ನವರು ಇರ್ಬೋದು ಅಂತ ಇವರು ಒಳಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಇವರೆಲ್ಲರೂ ಮಿಕ್ಕಿರುವಂತ 2 ಡೈನೋಸಾರ್ಸ್ ಗಳ ಸ್ಯಾಂಪಲ್ ನ ತಗೊಳ್ಬೇಕು ಅಂತ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ತಗೊಂಡು ಸೀದಾ ಕಾಡಿನ ಒಳಗಡೆ ಎಂಟರ್ ಆಗ್ತಾರೆ. ಆದ್ರೆ ಇಲ್ಲಿ ರುಬೇನ್ ನೋಡ್ತಾನೆ ಇವರು ಹೋಗ್ತಿರುವಂತ ಜಾಗದಲ್ಲಿ ದೊಡ್ಡ ದೊಡ್ಡ ಪೈಪ್ ಗಳು ಇರ್ತವೆ. ಅಂದ್ರೆ ಇಲ್ಲೊಂದು ಲ್ಯಾಬ್ ಇದೆ ಅಂತ ಇವರಿಗೆ ಕನ್ಫರ್ಮ್ ಆಗುತ್ತೆ. ಆ ಲ್ಯಾಬ್ ಹತ್ರ ಹೋದ್ರೆ ಮಿಲಿಟರಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಸಹಾಯಕ್ಕೆ ಕರಿಬಹುದು ಅಂತ ಆ ಲ್ಯಾಬ್ ಕಡೆಗೆ ಹೋಗ್ತಿರ್ತಾರೆ. ನಂತರ ಸೀನ್ ಇವ್ರ ಕಡೆಗೆ ಶಿಫ್ಟ್ ಆದಾಗ ನೀರಿನ ಒಳಗಡೆ ಹೋಗ್ತಿರ್ತಾರೆ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹೆನ್ರಿ ಡೈನೋಸಾರ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವನ ಜೀವನ ಪೂರ್ತಿ ಕಷ್ಟಪಟ್ಟಿದ್ದಾನೆ. ಇದರಿಂದ ಇವನಿಗೆ ಡೈನೋಸಾರ್ಸ್ ಅಂದ್ರೆ ಇಷ್ಟ ಇರೋದ್ರ ಜೊತೆಗೆ ಅವುಗಳ ಬಗ್ಗೆ ಎಲ್ಲಾನು ಕೂಡ ಗೊತ್ತು ಅಂತ. ಈ ಕಡೆ ರುಬೇನ್ ಇವನ ಫ್ಯಾಮಿಲಿನ ಕರ್ಕೊಂಡು ಕಾಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಇಸಾಬೆಲ್ಗೆ ಒಂದು ಸಣ್ಣ ಸಸ್ಯಾಹಾರಿ ಡೈನೋಸಾರ್ ಕಾಣಿಸುತ್ತೆ. ಆದ್ರೆ ಅದನ್ನ ಇವರು ಹೆದರಿಸಿ ಓಡಿಸಿ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಕಡೆ ಮಾರ್ಟಿನ್ ಒಂದು ಜಾಗದಲ್ಲಿ ನೀರು ಕುಡಿತಿರ್ಬೇಕಾದ್ರೆ ಮೇಲ್ ನೋಡ್ತಾನೆ ಒಂದು ಹೆಲಿಕಾಪ್ಟರ್ ಕ್ರಾಶ್ ಆಗಿ ಒಬ್ಬ ಸೋಲ್ಜರ್ನ ಕೈಯಲ್ಲಿ ಗನ್ ಇರುತ್ತೆ. ಅದನ್ನ ತಗೋತಿರ್ತಾನೆ. ನಂತರ ಇಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಇವರೆಲ್ಲರೂ ಒಂದು ಜಾಗದಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ರುಬೇನ್ ಝೇವಿಯರ್ಗೆ ಹೇಳ್ತಾನೆ ನಾನ್ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ನನ್ ಮಗಳಿಗೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡದೆ ನೀರಿನ ಒಳಗಡೆ ಹಾರ್ದಲ್ಲ ಅದು ನನ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ. ಸರಿ ಅಂತ ಇವನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೋಗ್ತಾನೆ.
ಆಗ ಇಸಾಬೆಲ್ ಹತ್ರ ಆಗ್ಲೇ ನೋಡಿದಂತ ಸಣ್ಣ ಡೈನೋಸರ್ ಬರುತ್ತೆ. ಇವಳು ಕೂಡ ಏನು ಮಾಡೋದಿಲ್ಲ, ಅದು ಇವಳ ಪಕ್ಕನೆ ಬಂದು ಮಲ್ಕೋಬಿಡುತ್ತೆ. ಈ ಕಡೆ ಜೇವಿಯರ್ ಟಾಯ್ಲೆಟ್ಗೆ ಅಂತ ಬಂದಾಗ ಇವನ ಹಿಂದೆ ವೆಲಿಜರಾಪ್ಟರ್ ಅನ್ನೋ ಡೈನೋಸರ್ಸ್ ಗಳು ಬಂದ್ಬಿಡ್ತವೆ. ಆಗ ಅದೇ ಸಮಯಕ್ಕೆ ಹಾರುವಂತ ಡೈನೋಸರ್ ಬಂದು ಅವುಗಳನ್ನ ಎತ್ಕೊಂಡು ಹೊಟ್ಟೋಗುತ್ತೆ. ಇವನ್ನ ಮಾತ್ರ ಅದು ನೋಡೋದಿಲ್ಲ. ಈ ಕಡೆ ಇವರೆಲ್ಲರೂ ಮಾರನೇ ದಿನ ಹುಲ್ಲು ಬೆಳೆದಿರುವಂತ ಜಾಗದಲ್ಲಿ ಹೋಗ್ತಿರ್ಬೇಕಾದ್ರೆ ಇವರ ಸುತ್ತಮುತ್ತ ಡೈನೋಸರ್ಸ್ ಗಳು ಇದಾವೆ ಅಂತ ಫೀಲ್ ಆಗುತ್ತೆ. ಯಾವಾಗ ಒಂದು ದೊಡ್ಡ ಬಾಲ ಇವರಿಗೆ ಕಾಣಿಸುತ್ತೋ ಆಗ್ಲೇ ಗೊತ್ತಾಗೋದು ಇವರು ಹುಡ್ಕೊಂಡ್ ಬಂದಿರುವಂತ ಟೈಟಾನೋಸಾರಸ್ ಗಳು ಇಲ್ಲೇ ಇದಾವೆ ಅಂತ. ಅದಕ್ಕೆ ಜೋರಾ ಬ್ಲಡ್ ಸ್ಯಾಂಪಲ್ ನ ತಗೊಳ್ಳೋದಕ್ಕೆ ರೆಡಿ ಮಾಡ್ಕೊತಿರ್ತಾಳೆ. ಹಾಗೆ ಒಂದು ಹೆಣ್ಣು ಟೈಟಾನೋಸಾರಸ್ ಹಾಗೆ ಗಂಡು ಟೈಟಾನೋಸಾರಸ್ ಎರಡು ಜೊತೆಲಿರ್ಬೇಕಾದ್ರೆ ಹೆನ್ರಿ ಇಲ್ಲಿಗೆ ಬಂದು ಇವುಗಳನ್ನ ಹತ್ರದಿಂದ ನೋಡಿ ಟಚ್ ಮಾಡಿದ್ರಿಂದ ತುಂಬಾನೇ ಸಂತೋಷ ಪಡ್ತಾನೆ. ಅದೇ ಸಮಯಕ್ಕೆ ಜೋರನು ಕೂಡ ಸಿರಿಂಜ್ ಶೂಟ್ ಮಾಡ್ತಾಳೆ. ಹೆನ್ರಿ ಇದನ್ನೆಲ್ಲ ನೋಡಿ ಸಂತೋಷ ಪಡ್ತಿರ್ಬೇಕಾದ್ರೆ ಬ್ಲಡ್ ಸ್ಯಾಂಪಲ್ ಇವರಿಗೆ ಸಿಗುತ್ತೆ. ಆಗ ನೋಡ್ತಾರೆ ಈ ಜಾಗದಲ್ಲಿ ಬರೀ ಇವೆರಡೇ ಅಲ್ಲ, ಈ ತರ ಇನ್ನೂ ಕೂಡ 106 ಟೈಟಾನೋಸಾರಸ್ ಗಳು ಇದಾವೆ ಅಂತ. ಈಗ 2 ಬ್ಲಡ್ ಸ್ಯಾಂಪಲ್ ಗಳು ಸಿಕ್ಕಿರೋದ್ರಿಂದ ಮೂರನೇ ಹಾಗೆ ಕೊನೆಯ ಬ್ಲಡ್ ಸ್ಯಾಂಪಲ್ ಆಗಿರುವಂತ ಕ್ವೆಟ್ಜಾ ಡೈನೋಸರ್ ನ ಬ್ಲಡ್ ಸ್ಯಾಂಪಲ್ ನ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಯಾವಾಗ ಸೀನ್ ಇವ್ರ ಕಡೆಗೆ ಶಿಫ್ಟ್ ಆಗುತ್ತೋ ರುಬೇನ್ ಹಾಗೆ ಇವನ ಫ್ಯಾಮಿಲಿ ಅವರು ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಸಣ್ಣ ಡೈನೋಸರ್ ಕೂಡ ಇವರನ್ನ ಫಾಲೋ ಮಾಡ್ಕೊಂಡೇ ಬರ್ತಿರುತ್ತೆ. ಇದರಿಂದ ಇಸಾಬೆಲ್ ಅದನ್ನ ತನ್ನ ಜೊತೆನೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಅದಕ್ಕೆ ಡೊಲೆರೆಸ್ ಅಂತಾನು ಕೂಡ ಹೆಸರಿಡ್ತಾಳೆ. ನಂತರ ಇವರೆಲ್ಲರೂ ಮುಂದೆ ಸಾಕ್ತಿರ್ಬೇಕಾದ್ರೆ ಕಾಲ್ ಜಾರಿ ಒಂದು ಜಾಗಕ್ಕೆ ಬಂದು ಬೀಳ್ತಾರೆ. ಆಗ ಟೆರೆಸ್ ಆಗಿ ಮುಂದೆ ಒಂದು ಕ್ಯಾಬಿನ್ ಕಾಣಿಸಿ ಅದ್ರೊಳಗಡೆ ಬೋಟ್ ಇರ್ಬೋದು, ನಾನ್ ಚೆಕ್ ಮಾಡ್ಕೊಂಡು ಬರ್ತೀನಿ, ನೀವೆಲ್ಲರೂ ಇಲ್ಲೇ ಇರಿ ಅಂತ ಹೇಳಿ ನೀರಿನ ಒಳಗಡೆ ಸಾಕ್ತಾ ಮತ್ತೊಂದು ಕಡೆ ಇರುವಂತ ಬ್ರಿಡ್ಜ್ ನ ಮೇಲೆ ಯಾವಾಗ ಬರ್ತಾಳೋ ಒಂದು ಡೈನೋಸರ್ ಸತ್ತು ಬಿದ್ದಿರೋದನ್ನ ನೋಡ್ತಾಳೆ. ಆದ್ರೆ ಅದಕ್ಕಿಂತ ಡೇಂಜರಸ್ ಆಗಿರುವಂತ ವಿಷಯ ಏನು ಅಂತಂದ್ರೆ ಇವಳ ಹಿಂದೆ ಟೀರೆಕ್ಸ್ ಅನ್ನು ತುಂಬಾ ಕ್ರೂರವಾಗಿರುವಂತ ಒಂದು ಡೈನೋಸರ್ ಮಲಗಿರುತ್ತೆ. ಎಲ್ಲರೂ ಬೇಡ ವಾಪಸ್ ಬಂದ್ಬಿಡು ಅಂತ ಹೇಳಿದ್ರು ಕೂಡ ಇವಳು ಕೇಳೋದೇ ಇಲ್ಲ. ಕ್ಯಾಬಿನ್ ಒಳಗಡೆ ಬಂದಾಗ ಒಂದು ಎಮರ್ಜೆನ್ಸಿ ಬೋಟ್ ಸಿಗುತ್ತೆ. ಅದನ್ನ ಇವಳು ನಿಧಾನವಾಗಿ ಎಳ್ಕೊಂಡು ಬ್ರಿಡ್ಜ್ ನ ತುದಿಗೆ ಬಂದು ಓಪನ್ ಮಾಡಿದಾಗ ಟೀರೆಕ್ಸ್ ಇದ್ದಂತ ಜಾಗದಲ್ಲಿ ಅದು ಇರೋದಿಲ್ಲ. ಇದರಿಂದ ಇವಳು ಬೋಟ್ ಅನ್ನು ತಗೊಂಡು ಇವಳ ಫ್ಯಾಮಿಲಿ ಹತ್ರ ಹೋಗ್ತಿರ್ತಾಳೆ. ಆಗ್ಲೇ ನಮ್ಗೆ ಕಾಣಿಸೋದು ಅದು ಪಕ್ಕದಲ್ಲೇ ನೀರ್ ಕುಡಿತಿದೆ ಅಂತ. ನಂತರ ಇವರೆಲ್ಲರೂ ತುಂಬಾ ಆತುರವಾಗಿ ಬೋಟ್ ನ ಒಳಗಡೆ ಬಂದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಟೀರೆಕ್ಸ್ ಇವರನ್ನ ನೋಡ್ಬಿಡುತ್ತೆ. ಇದರಿಂದ ಇವರು ಇನ್ನೂ ಕೂಡ ಸ್ಪೀಡ್ ಆಗಿ ಹೋಗೋದಕ್ಕೆ ನೋಡಿದ್ರೆ ಅದು ನೀರಿನ ಒಳಗಡೆ ಈಸ್ತಾ ಇವರ ಬೋಟ್ ನ ಮುಂದೆ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ಇಷ್ಟೊತ್ತಿಗೆ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೊಟ್ಟೋಗಿರ್ತಾರೆ. ಆದ್ರೂ ಕೂಡ ಎಲ್ಲರೂ ತಪ್ಪಿಸ್ಕೊಂಡು ಹೇಗೋ ಮಾಡಿ ಟೀರೆಕ್ಸ್ ಬರೋದಕ್ಕಾಗದೇ ಇರುವಂತ ಕಲ್ಲುಗಳ ಹಿಂದೆ ಬಂದು ಕುಂತ್ಕೊಬಿಡ್ತಾರೆ. ಆಗ ಗಮನಿಸ್ದಾಗ್ಲೇ ಅವ್ರಿಗೆ ಗೊತ್ತಾಗೋದು ಇಸಾಬೆಲ್ಲಾ ಇವ್ರ ಜೊತೆ ಇಲ್ಲ ಅಂತ. ಯಾಕೆಂತಂದ್ರೆ ಬೋಟ್ ನ ಒಳಗಡೆನೆ ಅವಳು ಸಿಗಾಕೋಬಿಟ್ಟಿರ್ತಾಳೆ. ಇನ್ನೇನು ಟೀರೆಕ್ಸ್ ಇವಳನ್ನ ತಿನ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇವಳು ಕೂಡ ಕಲ್ಲುಗಳ ಹಿಂದೆ ಬಂದು ಬಚ್ಚಿಟ್ಕೊಬಿಡ್ತಾಳೆ. ಇದರಿಂದ ಟೀರೆಕ್ಸ್ ಗೆ ಏನು ಮಾಡೋದಕ್ಕಾಗದೆ ಇಲ್ಲಿಂದ ಹೊಟ್ಟೋಗುತ್ತೆ. ನಂತರ ಈ ಕಡೆ ನೋಡಿದ್ರೆ ಜೋರಾ ಹಾಗೆ ಅವಳ ಟೀಮ್ನವರು ಬೆಟ್ಟದ ತುದಿಗೆ ಬಂದು ತಲುಪಿರ್ತಾರೆ. ಯಾಕೆಂತಂದ್ರೆ ಇವರೆಲ್ಲರೂ ಕೊನೆಯ ಡೈನೋಸರ್ ಅನ್ನ ಹುಡುಕ್ತಿದಾರಲ್ಲ, ಆಕಾಶದಲ್ಲಿ ಹಾರಾಡುವಂತ ಕ್ವೆಟ್ಜಾ ಡೈನೋಸರ್ ಅನ್ನ. ಅದರ ಗೂಡು ಇರೋದು ಇಲ್ಲೇ. ಜೋರಾ, ಹೆನ್ರಿ ಹಾಗೆ ಲೆಕ್ಲರ್ಕ್ ದಾರನ ಕಟ್ಕೊಂಡು ಕೆಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿದ್ರೆ ಕಿನ್ಕೆಡ್ ಹಾಗೆ ಮಾರ್ಟಿನ್ ಇಲ್ಲೇ ಇದ್ದು ದಾರಗಳನ್ನ ನೋಡ್ಕೋತಿರ್ತಾರೆ. ಹೀಗೆ ಅವ್ರು 3 ಜನ ಕೆಳಗಡೆ ಹೋಗ್ತಿದ್ದಂಗೆನೆ ಮೇಲ್ಗಡೆ ಇರುವಂತ ಕಿನ್ಕೆಡ್ಗೆ ಒಂದು ಸೀಕ್ರೆಟ್ ಆಗಿರುವಂತ ದಾರಿ ಕಾಣಿಸುತ್ತೆ. ಈ ಕಡೆ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಹೇಗೋ ಮಾಡಿ ಕ್ವೆಟ್ಜಾ ಡೈನೋಸರ್ ನ ಗೂಡಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಇಲ್ಲಿ ಆ ಡೈನೋಸರ್ ಇರೋದಿಲ್ಲ, ಬದಲಾಗಿ ಅದರ ಮೊಟ್ಟೆಗಳು ಇರ್ತವೆ. ಮೊಟ್ಟೆಯ ಸ್ಯಾಂಪಲ್ ಕೂಡ ನಡೆಯುತ್ತೆ ಅಂತ ಹೆನ್ರಿ ಇದರ ಸ್ಯಾಂಪಲ್ ಅನ್ನ ತಗೊಳ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಹೊರಗಡೆ ಇರುವಂತ ಲೆಕ್ಲರ್ಕ್ ನೋಡ್ತಾನೆ ಕ್ವೆಟ್ಜಾ ಡೈನೋಸರ್ ಇಲ್ಲಿಗೆ ಬಂದು ತಲುಪಿಡುತ್ತೆ. ನಂತರ ಒಳಗಡೆ ಬಂದು ಇವ್ರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಅದರಿಂದ ತಪ್ಪಿಸ್ಕೊಳ್ತಾ ಫೈಟ್ ಮಾಡ್ತಿರ್ಬೇಕಾದ್ರೆ ತಗೊಂಡಿರುವಂತ ಮೊಟ್ಟೆ ಸ್ಯಾಂಪಲ್ ಇನ್ನೇನು ಕೆಳಗಡೆ ಬೀಳೋದ್ರಲ್ಲಿ ಇರುತ್ತೆ. ಹೆನ್ರಿ ಅದನ್ನ ಮತ್ತೆ ತಗೊಳ್ಳೋದಕ್ಕೆ ನೋಡ್ತಿರ್ತಾನೆ. ಈ ಕಡೆ ಕ್ವೆಟ್ಜಾ ಡೈನೋಸರ್ ಲೆಕ್ಲರ್ಕ್ ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಮೇಲ್ಗಡೆ ಇರುವಂತ ಕಿನ್ಕೆಡ್ ಹಾಗೆ ಮಾರ್ಟಿನ್ ದಾರನ ಎಳಿತಿರ್ತಾರೆ. ಇನ್ನೇನು ಲೆಕ್ಲರ್ಕ್ ಮೇಲೆ ಬಂದಂತೆ ಇವರು ಅನ್ಕೊಂಡ್ರೆ ಅವನ ಹಿಂದೆ ಕ್ವೆಟ್ಜಾ ಡೈನೋಸರ್ ಕೂಡ ಬಂದು ಲೆಕ್ಲರ್ಕ್ ನ ತಿನ್ಬಿಡುತ್ತೆ. ಇದರಿಂದ ಹೆದರ್ಕೊಂಡು ಇವರು ಕೂಡ ಆಗ್ಲೇ ಒಂದು ಸೀಕ್ರೆಟ್ ಆಗಿರುವಂತ ದಾರಿ ಸಿಕ್ತಲ್ಲ ಅದ್ರ ಒಳಗಡೆ ಬಂದ್ಬಿಡ್ತಾರೆ. ಅದೇ ರೀತಿ ಈ ಕಡೆ ಕೆಳಗಡೆ ಬೀಳ್ತಿರುವಂತ ಹೆನ್ರಿನ ಕಾಪಾಡೋದಕ್ಕೆ ಜೋರ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಆಗೋದಿಲ್ಲ. ದಾರ ಕಟ್ಟಾಗಿ ಹೆನ್ರಿ ಸೀದಾ ಕೆಳಗಡೆ ಬೀಳ್ತಾನೆ. ಆದ್ರೂ ಕೂಡ ಗಿಡ ಮರಗಳಿಗೆ ಸಿಗಾಕೊಂಡು ಸೇಫ್ ಆಗಿ ನೀರಿನ ಒಳಗಡೆ ಬಂದು ಬೀಳ್ತಾನೆ. ಅಷ್ಟೇ ಅಲ್ಲದೆ ಇವರಿಗೆ ಮೊಟ್ಟೆಯ ಸ್ಯಾಂಪಲ್ ಕೂಡ ಸಿಕ್ಬಿಟ್ಟಿರುತ್ತೆ. ಇವರು ಬಯಸಿರುವಂತ 3 ಡೈನೋಸರ್ಸ್ ಗಳ ಸ್ಯಾಂಪಲ್ ಏನೋ ಸಿಕ್ತು. ಆದ್ರೆ ಕಿನ್ಕೆಡ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಇವನ್ ಕಡೆಯ 2 ವ್ಯಕ್ತಿಗಳನ್ನ ಇವನು ಕಳ್ಕೊಂಡಿದ್ದಾನೆ. ಈ ಕಡೆ ರುಬೇನ್ ಹಾಗೆ ಇವನ ಫ್ಯಾಮಿಲಿ ಅವರು ಬೋಟ್ ನಲ್ಲಿ ಪೈಪ್ ಗಳನ್ನ ಫಾಲೋ ಮಾಡ್ತಾ ಮಾಡ್ತಾ ಸಂಜೆ ಆಗೋಷ್ಟ್ರಲ್ಲಿ ಲ್ಯಾಬ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಈ ಜಾಗ ನಾರ್ಮಲ್ ಆಗಿರೋದಿಲ್ಲ, ಪಾಳು ಬಿದ್ಬಿಟ್ಟಿರುತ್ತೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಜೋರಾ ಹಾಗೆ ಇವಳ ಟೀಮ್ನವರು ಕೂಡ ಇಲ್ಲಿಗೆ ಬಂದು ತಲುಪ್ತಾರೆ. ಆಗ ಜೋರಾ ಒಂದು ಜಾಗದಲ್ಲಿ ಹೆಜ್ಜೆ ಗುರುತುಗಳನ್ನ ನೋಡಿ ರುಬೇನ್ ಫ್ಯಾಮಿಲಿ ಅವರು ಕೂಡ ಇಲ್ಲೇ ಇರಬಹುದು ಅಂತ ಹುಡ್ಕೋದಕ್ಕೆ ಶುರು ಮಾಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಮಾರ್ಟಿನ್ ಹೆಲಿಕಾಪ್ಟರ್
ಹೆಲಿಕಾಪ್ಟರ್ ನ ಬರೋದಕ್ಕೆ ಹೇಳಿದಾನೆ ಅಂತ. ಹೀಗೆ ಎರಡೂ ಟೀಮ್ನವರು ಒಬ್ರನ್ನೊಬ್ರು ಕೂಗ್ತಾ ಕೊನೆಗೂ ಒಂದು ಜಾಗದಲ್ಲಿ ಬಂದು ಮೀಟ್ ಆಗ್ತಾರೆ. ಆದ್ರೆ ಟೆರೆಸಾ ಮಾರ್ಟಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ನಾನು ಕೆಳಗಡೆ ಬೀಳೋದ್ರಲ್ಲಿ ಇದ್ರೂ ಕೂಡ ಮಾರ್ಟಿನ್ ಅನ್ನ ಸಾಯೋದಕ್ ಬಿಟ್ಟ ಕಾಪಾಡ್ಲಿಲ್ಲ ಅಂತ. ಆದ್ರೆ ಇವನ ಹತ್ರ ಗನ್ ಇರೋದನ್ನ ನೋಡಿ ಯಾರು ಕೂಡ ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಬರೋದಿಲ್ಲ, ಸುಮ್ನಾಗೋಗ್ತಾರೆ. ಆದ್ರಿಂದ ಇವನು ಸ್ಯಾಂಪಲ್ಸ್ ಗಳಿರುವಂತ ಸೂಟ್ ಕೇಸ್ ಅನ್ನ ಈಸ್ಕೊಂಡು ಹೆಲಿಕಾಪ್ಟರ್ ಇಲ್ಲಿಗೆ ಬರೋದ್ರಲ್ಲಿದೆ, ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಿರ್ತಾನೆ. ಹಾಗೆ ಇವರಿಗೆ ಜನರೇಟರ್ ಆನ್ ಆಗೋದ್ರ ಜೊತೆಗೆ ಒಂದು ದೊಡ್ಡ ಡೈನೋಸಾರ್ ಕಿರ್ಚೋ ಅಂತ ಶಬ್ದನೂ ಕೂಡ ಕೇಳಿಸುತ್ತೆ. ಇದ್ರ ಬಗ್ಗೆ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಕರೆಂಟ್ ಬರುತ್ತೆ. ಆದ್ರೆ ಅದೇ ಸಮಯಕ್ಕೆ ಹಾರಾಡುವಂತ ಡೈನೋಸಾರ್ಸ್ ಗಳು ಕೂಡ ಇಲ್ಲಿಗೆ ಬಂದ್ಬಿಡ್ತವೆ ಇವರನ್ನ ಹಿಡ್ಕೊಂಡು ತಿನ್ನೋದಕ್ಕೆ ಅಂತ. ಇದರಿಂದ ಎಲ್ಲರೂ ಸೆಪರೇಟ್ ಆಗಿ ಬೇರೆ ಬೇರೆ ಜಾಗಕ್ಕೆ ಬಂದು ಬಚ್ಚಿಟ್ಕೋತಾರೆ. ರುಬೆನ್ ಹಾಗೆ ಅವನ ಫ್ಯಾಮಿಲಿ ಅವರು ಸ್ಟೋರ್ ನ ಒಳಗಡೆ ಬಂದು ಬಚ್ಚಿಟ್ಕೊಂಡ್ರೆ, ಈ ಕಡೆ ಹೆನ್ರಿ ಹಾಗೆ ಕಿನ್ಕೇಡ್ ಲ್ಯಾಬ್ ನ ಒಳಗಡೆ ಬರ್ತಾರೆ. ಈ ಜಾಗ ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ. ಆದ್ರೆ ಈ ಕಡೆ ಜೋರಾ ಹಾಗೆ ಮಾರ್ಟಿನ್ ಒಂದು ಜೀಪ್ ನ ಕೆಳಗಡೆ ಸಿಗಾಕೊಂಡಿರ್ತಾರೆ. ಸುತ್ತಮುತ್ತ ಡೈನೋಸಾರ್ಸ್ ಗಳು ಓಡಾಡ್ತಿರ್ತವೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಂತೂ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಇಲ್ಲಿ ಸ್ಟೋರ್ ನ ಒಳಗಡೆ ನೋಡಿದ್ರೆ ಇಸಾಬೆಲ್ ಡಾಲರ್ಸ್ ನ ಜೊತೆ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾರೆ ಒಂದು ಡೈನೋಸಾರ್ ಮೇಲ್ಗಡೆಯಿಂದ ಬರ್ತಿರುತ್ತೆ. ಅದನ್ನ ನೋಡಿ ಹೆದರ್ಕೊಂಡು ಇಸಾಬೆಲ್ ಇಲ್ಲೇ ಇರುವಂತ ಒಂದು ಫ್ರಿಜ್ ನ ಒಳಗಡೆ ಬಂದು ಬಚ್ಚಿಟ್ಕೊಬಿಡ್ತಾಳೆ. ಇದರಿಂದ ಆ ಡೈನೋಸಾರ್ಗೆ ಇವಳನ್ನ ಹುಡುಕೋದಕ್ಕಾಗೋದಿಲ್ಲ. ನಂತರ ಅದು ಮತ್ತೊಂದು ಕಡೆ ಹೋಗ್ತಿದ್ದಂಗೆನೆ ಇಸಾಬೆಲ್ ಇವಳ ಫ್ಯಾಮಿಲಿ ಹತ್ರ ಬಂದು ಸೇರ್ಕೋತಾಳೆ. ಹಾಗೆ ಅದು ಇವರೆಲ್ಲರನ್ನು ಹುಡುಕೋಷ್ಟರಲ್ಲಿ ರುಬೆನ್ ಹಾಗೆ ಇವನ ಫ್ಯಾಮಿಲಿ ಅವರು ಒಂದು ಟನಲ್ ನ ಒಳಗಡೆ ಬಂದು ಸೇಫ್ ಆಗ್ತಾರೆ. ಈ ಕಡೆ ಲ್ಯಾಬ್ ನಲ್ಲಿ ನೋಡಿದ್ರೆ ಹೆನ್ರಿ ಹಾಗೆ ಕಿನ್ಕ್ಯಾಡ್ಗೆ ಹೊರಗಡೆ ಒಂದು ಬೋಟ್ ಇದೆ, ಆದ್ರಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಹೀಗೆ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಮಾರ್ಟಿನ್ ಕರ್ಸಿರುವಂತ ಹೆಲಿಕಾಪ್ಟರ್ ಕೂಡ ಇಲ್ಲಿಗೆ ಬಂದು ತಲುಪುತ್ತೆ. ಆದ್ರೆ ಆಗ ಹೊರಗಡೆ ಹೆನ್ರಿ ನೋಡ್ತಾನೆ ಇದುವರೆಗೂ ಇವನು ನೋಡದಿರಷ್ಟು ದೊಡ್ಡ ಡೈನೋಸಾರ್ ಇದೆ ಅಂತ. ಇಲ್ಲಿ ನೋಡಿದ್ರೆ ಮಾರ್ಟಿನ್ ಸ್ಯಾಂಪಲ್ಸ್ ಗಳನ್ನ ತಗೊಂಡು ಜೀಪ್ ನಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ಆಗ ಇಲ್ಲೇ ಬಚ್ಚಿಟ್ಕೊಂಡಿರುವಂತ ಜೋರ ಗಮನಿಸ್ತಾಳೆ. ಟನಲ್ ನಲ್ಲಿ ಯಾರೋ ಮಾತಾಡ್ತಿರುವಂತ ಶಬ್ದ ಕೇಳಿಸಿ ಡೈನೋಸಾರ್ ಕೂಡ ಅಲ್ಲಿಗೆ ಹೋಗುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಇವಳು ಕೂಡ ಟನಲ್ ನ ಒಳಗಡೆ ಹೋಗ್ತಾಳೆ. ಅದೇ ಸಮಯಕ್ಕೆ ಇಲ್ಲಿ ಹೆಲಿಕಾಪ್ಟರ್ನವರಿಗೆ ಯಾರು ಕೂಡ ಕಾಣಿಸ್ತಿರೋದಿಲ್ಲ. ಎಲ್ಲರೂ ಎಲ್ಲಿದ್ದಾರೆ, ಎಲ್ಲಿ ನಾವು ಲ್ಯಾಂಡ್ ಮಾಡಬೇಕು ಅಂತ ಹುಡುಕಾಡ್ತಿರ್ತಾರೆ. ಇದರಿಂದ ಹೆನ್ರಿ ಬಂದು ಫ್ಲೇರ್ ಲೈಟ್ ಅನ್ನು ಆನ್ ಮಾಡಿ ಅವರನ್ನ ಈ ಕಡೆಗೆ ಕರೆಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ದೊಡ್ಡ ಡೈನೋಸಾರ್ ಬಂದು ಹೆಲಿಕಾಪ್ಟರ್ ನ ನಾಶ ಮಾಡ್ದಾಗ್ಲೇ ನಮ್ಗೆ ಗೊತ್ತಾಗೋದು ಇದು ಬೇರೆ ಯಾವ್ದು ಅಲ್ಲ, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಡಿರೆಕ್ಸ್ ಅದೇನೆ. ನಂತರ ಕಿನ್ಕೇಡ್ ಹಾಗೆ ಹೆನ್ರಿನು ಕೂಡ ಟನಲ್ ನ ಒಳಗಡೆ ಬಂದಾಗ ಇಲ್ಲಿ ಇವರಿಗೆ ರುಬೆನ್ ಹಾಗೆ ಇವನ ಫ್ಯಾಮಿಲಿ ಅವರು ಸಿಗ್ತಾರೆ. ಇದರಿಂದ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಹೊರಗಡೆ ಒಂದು ಬೋಟ್ ಇದೆ, ಅಲ್ಲಿಗೆ ಹೋಗಿ ತಲುಪಿದ್ರೆ ನಾವಿಲ್ಲಿಂದ ಸೇಫ್ ಆಗಿ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ. ಮಾರ್ಟಿನ್ ಕೂಡ ಜೀಪ್ ನಲ್ಲಿ ಬೋಟ್ ಇರುವಂತ ಜಾಗದ ಕಡೆಗೆನೆ ಹೋಗ್ತಿರೋದು. ನಂತರ ಟನಲ್ ನ ಒಳಗಡೆ ಬಂದಿರುವಂತ ಡೈನೋಸಾರ್ಗೆ ಶೂಟ್ ಮಾಡಿ ಜೋರಾ ಇಲ್ಲಿರುವಂತ ಎಲ್ಲರನ್ನು ಕಾಪಾಡ್ತಾಳೆ. ಇದಾದ್ಮೇಲೆ ಇವರೆಲ್ಲರೂ ಒಟ್ಟಾಗಿ ಬೋಟ್ ಇರುವಂತ ಜಾಗದ ಕಡೆಗೆ ಹೋಗೋದಕ್ಕೆ ನೋಡಿದ್ರೆ ಒಂದು ದೊಡ್ಡ ಗೇಟ್ ಇರುತ್ತೆ. ಹಾಗೆ ಸುತ್ತಮುತ್ತ ಡೈನೋಸಾರ್ಸ್ ಗಳು ಕೂಡ ಸುತ್ತುವರೆದು ಬಿಟ್ಟಿರ್ತವೆ. ಇದರಿಂದ ಚಿಕ್ಕ ಹುಡುಗಿ ಆಗಿರುವಂತ ಇಸಾಬೆಲ್ ಹೊರಗಡೆ ಬಂದು ಗೇಟ್ ಅನ್ನ ಓಪನ್ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಇಲ್ಲಿಗೆ ಡಿರೆಕ್ಸ್ ಬಂದು ತಲುಪಿಡುತ್ತೆ. ಅದೇ ಸಮಯಕ್ಕೆ ಮಾರ್ಟಿನ್ ಜೀಪ್ ನಲ್ಲಿ ಬರ್ತಿರೋದನ್ನ ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇವರೆಲ್ಲರೂ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ನಂತರ ಡಿರೆಕ್ಸ್ ಮಾರ್ಟಿನ ಸಾಯಿಸಿ ತಿಂತಿದ್ದಂಗೆನೆ ಅವನ ಹತ್ರ ಇದ್ದಂತ ಸ್ಯಾಂಪಲ್ಸ್ ಗಳು ಜೋರಾಗಿ ಸಿಗ್ತವೆ. ನಂತರ ಇವರೆಲ್ಲರೂ ತಪ್ಪಿಸ್ಕೊಳ್ಬೇಕು ಅಂತ ಬೋಟ್ ಹತ್ರ ಬಂದ್ರೆ ಬೋಟ್ ಕೆಳಗಡೆ ಬರ್ತಿರೋದಿಲ್ಲ, ಜಾಮ್ ಆಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಡಿರೆಕ್ಸ್ ಕೂಡ ಇವರನ್ನ ತಿನ್ನೋದಕ್ಕೆ ಬರ್ತಿರೋದ್ರಿಂದ ಈಗ ಬೇರೆ ದಾರಿ ಇಲ್ಲ ಅಂತ ಕಿನ್ಕೇಡ್ ಒಂದು ಫ್ಲೇರ್ ಲೈಟ್ ಅನ್ನ ಹಿಡ್ಕೊಂಡು ಅದನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಕಾಡಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಮಿಕ್ತವರೆಲ್ಲರೂ ತಪ್ಪಿಸ್ಕೊಂಡು ಹೋಗ್ಲಿ ಅಂತ. ಅಷ್ಟೊತ್ತಿಗೆ ಇವರು ಕೂಡ ಹೇಗೋ ಮಾಡಿ ಬೋಟ್ ನ ಕೆಳಗಡೆ ಬರೋ ರೀತಿ ಮಾಡ್ತಾರೆ. ಜೋರ ಕಿನ್ಕೇಡ್ ಬರ್ಲಿ ಅಂತ ಕಾಯ್ತಿರ್ತಾಳೆ. ಆದ್ರೆ ಅವನು ಎತ್ಕೊಂಡು ಹೋಗಿದ್ದಂತ ಲೈಟ್ ಆಫ್ ಆಗೋಗುತ್ತೆ. ಮತ್ತೆ ಡಿರೆಕ್ಸ್ ಇವ್ರ ಹತ್ರ ಬರ್ತಿರೋದ್ರಿಂದ ಇವರು ಕೂಡ ಬೋಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಮುಂದೆ ಹೋಗೋದಕ್ಕೆ ಶುರು ಮಾಡಿದ್ರಿಂದ ಅವರು ಸಿಗೋದಿಲ್ಲ ಅಂತ ಗೊತ್ತಾಗಿ ಡಿರೆಕ್ಸ್ ಇಲ್ಲಿಂದ ಹೊಟ್ಟೋಗುತ್ತೆ. ಕಿನ್ಕೇಡ್ ನಮಗೋಸ್ಕರ ಪ್ರಾಣ ಬಿಟ್ಟಂತೆ ಇವರೆಲ್ಲರೂ ಯೋಚನೆ ಮಾಡ್ತಾ ತುಂಬಾ ದುಃಖದಿಂದ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮತ್ತೊಂದು ಕಡೆಯಿಂದ ಫ್ಲೇರ್ ಲೈಟ್ ಇವರಿಗೆ ಕಾಣಿಸುತ್ತೆ. ಆ ಕಡೆ ಲೈಟ್ ಬಿಟ್ಟಾಗ್ಲೇ ಇವರಿಗೆ ಗೊತ್ತಾಗೋದು ಕಿನ್ಕೇಡ್ ಇನ್ನೂ ಕೂಡ ಸತ್ತಿಲ್ಲ, ಬದುಕಿದಾನೆ ಅಂತ. ನಂತರ ತುಂಬಾ ಖುಷಿಯಿಂದ ಇವನನ್ನ ಕಾಪಾಡಿ ಎಲ್ಲರೂ ಮತ್ತೆ ಮನೆ ಕಡೆಗೆ ಹೋಗ್ತಿರ್ತಾರೆ. ಆಗ ಜೋರಾ ಹೆನ್ರಿ ಹತ್ರ ಬಂದು ಹೇಳೋದಕ್ಕೆ ಶುರು ಮಾಡ್ತಾಳೆ, ಇದನ್ನ ಯಾವುದೇ ಒಂದು ದೊಡ್ಡ ಕಂಪನಿಗೆ ಕೊಡೋದ್ ಬೇಡ, ಈ ಸ್ಯಾಂಪಲ್ಸ್ ಗಳನ್ನ ಇಡೀ ಪ್ರಪಂಚಕ್ಕೆ ಫ್ರೀ ಆಗಿ ಕೊಟ್ಬಿಡೋಣ. ಹೃದಯಕ್ಕೆ ಸಂಬಂಧಪಟ್ಟಿರುವಂತ ಮೆಡಿಸಿನ್ಸ್ ಗಳು ಎಲ್ಲರಿಗೂ ಫ್ರೀ ಆಗಿ ಸಿಗ್ಲಿ ಅಂತ. ಇದರಿಂದ ಇವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಆದಷ್ಟು ಬೇಗ ವೆಡ್ನೆಸ್ಡೇ ಸೀಸನ್ 2 ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.